ಆ ಶಾಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣ ಆಗಿತ್ತು. 90 ವರ್ಷ ತುಂಬಿರುವ ಆ ಶಾಲೆ ಈಗ ಅವ್ಯವಸ್ಥೆಯ ಗೂಡಾಗಿದೆ. ಮಕ್ಕಳಂತೂ ಜೀವ ಭಯದಲ್ಲೇ ಪಾಠ ಕೇಳೋ ಸ್ಥಿತಿ ಇದೆ. ಆಗಲೋ ಈಗಲೋ ಬೀಳೋ ಸ್ಥಿತಿಯಲ್ಲಿರುವ ಗೋಡೆಗಳು, ಕಿತ್ತು ಬೀಳುತ್ತಿರುವ ಚಾವಣಿ, ಇದರ ಮಧ್ಯೆ ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಿರುವ ನೂರಾರು ಮಕ್ಕಳು. ಇದು ತುಮಕೂರು ಜಿಲ್ಲೆ ತಿಪಟೂರಿನ ರೈಲ್ವೆ ರಸ್ತೆಯಲ್ಲಿರುವ ಬಾಲಕಿಯರ ಸರ್ಕಾರಿ ಮಾದರಿ ಶಾಲೆಯ ದುಸ್ಥಿತಿ. ಈ ಶಾಲೆಯ ಸ್ಥಿತಿಯನ್ನ ನೋಡೋದಾದ್ರೆ ನೀವು ದೃಶ್ಯ ಸಮೇತವಾಗಿ ತೋರಿಸ್ತಾ ಹೋಗ್ತೇನೆ. ಶಾಲೆಯ ಕಟ್ಟಡಗಳು ಈಗಾಗಲೇ ಸಾಕಷ್ಟು ಶಿಥಿಲಾವಸ್ಥೆಗೆ ತಲುಪಿರುವಂಥದ್ದು ನೀವು ನೋಡ್ಬೋದು. ಕಟ್ಟಡದ ಮೇಲಿನ ಚಾವಣಿ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಏನು ಚಕ್ಕೆಯ ರೀತಿಯಲ್ಲಿ ಕನ್ವರ್ಟ್ ಆಗ್ತಾ ಇರುವಂಥದ್ದು. ಈ ರೀತಿಯಾದಂಥ ಒಂದು ಚಕ್ಕೆ ಉದುರುವಂತಹ ಸ್ಥಳದಲ್ಲೇ ಮಕ್ಕಳು ಕುಳಿತುಕೊಂಡು ಪಾಠ ಕೇಳುವಂತಹ ಒಂದಷ್ಟು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. 1935ರಲ್ಲಿ ನಿರ್ಮಾಣವಾದ ಈ ಶಾಲೆ ಅದೆಷ್ಟೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದೆ. ಆದರೆ ಸದ್ಯ ಈ ಶಾಲೆ ಸ್ಥಿತಿ ದುಸ್ತರವಾಗಿದೆ. LKGಯಿಂದ 7ನೇ ತರಗತಿ ತನಕ ಶಾಲೆಯಲ್ಲಿ 157 ಮಕ್ಕಳಿದ್ದಾರೆ. ಶಾಲೆಯಲ್ಲಿ 9 ಕೊಠಡಿಗಳಿದ್ದು ಆ ಪೈಕಿ 7 ಕೊಠಡಿಗಳ ಗೋಡೆ ಶಿಥಿಲಗೊಂಡಿದೆ. ಮುಖ್ಯ ಶಿಕ್ಷಕರು, ಶಿಕ್ಷಕರ ಕೊಠಡಿ ಮಾತ್ರವಲ್ಲ, ಬಿಸಿ ಊಟ ತಯಾರಿಕೆ ಕೊಠಡಿ, ಆಹಾರ ದಾಸ್ತಾನು ಕೊಠಡಿಯ ಚಾವಣಿಯಿಂದ ಮಣ್ಣು ಬೀಳುತ್ತಿದೆ. 9 ರೂಮ್ಗಳಿದ್ದಾವೆ. 9 ರೂಮಲ್ಲಿ 7 ರೂಮ್ಗಳು ಎಲ್ಲ ಉದುರುತ್ತಾ ಇದೆ. ಆಮೇಲೆ ಅಡಿಗೆಯನ್ನು ಆಚೆ ಕಡೆ ವರಾಂಡದಲ್ಲಿ ಮಾಡೋ ಪರಿಸ್ಥಿತಿಲಿದೆ. ಮತ್ತು ವಾಶ್ರೂಮ್ಗಳು ಇದಾವೆ, ಅವೆಲ್ಲ ನೀಟ್ನೆಸ್ ಇಲ್ಲ. ತಿಪಟೂರನ್ನ ಜಿಲ್ಲೆ ಮಾಡಬೇಕು ಅಂತ ಶಾಸಕ ಷಡಕ್ಷರಿ ಬಿಲ್ಡಪ್ ಕೊಡ್ತಾರೆ. ಆದರೆ ನಗರದ ಮಧ್ಯದಲ್ಲಿರುವ ಇಂತಹ ಶಾಲೆಗಳ ಕಟ್ಟಡಗಳತ್ತ ಮೊದಲು ಗಮನ ಹರಿಸಬೇಕಿದೆ. ಜಗದೀಶ್, TV9, ತುಮಕೂರು.